ನಾನು ಅನೇಕ ಬಾರಿ ಮೈಸೂರಿಗೆ ಹೋದಾಗ ಶ್ರೀಮಠಕ್ಕೆ ಭೇಟಿ ಕೊಟ್ಟೇ ಹಿಂದಿರುಗ್ತಾ ಇದ್ದೆ. ಈಗಲೂ ಭೇಟಿ ಕೊಟ್ಟೇ ಹಿಂದಿರುಗ್ತೇನೆ. ಆ ಸಂದರ್ಭಗಳಲ್ಲಿ ಅವರ ಶಾಂತಮೂರ್ತಿ, ತಾಳ್ಮೆ, ಸಹನೆ ಮತ್ತು ಉದಾತ್ತ ವಿಚಾರಗಳಿದ್ದರೂ ಸರಳತೆ, ನಾನು ಬಹಳ ವಿಶೇಷವಾಗಿ ಅವರಿಂದ ಆಕರ್ಷಿತನಾಗಿದ್ದೆ. ಅನೇಕ ಬಾರಿ ಕ್ಷೇತ್ರಕ್ಕೂ ಕೂಡ ಅವರು ಧರ್ಮಸ್ಥಳಕ್ಕೂ ಕೂಡ ಆಗಮಿಸಿದರು. ಅವರು ಒಂದು ಘಟನೆಯನ್ನು ನಾನು ನಿಮಗೆ ಹೇಳಬೇಕು. ಇದು ಸ್ವಲ್ಪ ಲಘುವಾಗಿದ್ರೂ ಬಹಳ ಗಂಭೀರವಾದ್ದು. ನಮ್ಮ ಕ್ಷೇತ್ರದ ಕಾರ್ ಮ್ಯೂಸಿಯಂ ಏನಿದೆ, ವಾಹನದ ಮ್ಯೂಸಿಯಂ, ಅದಕ್ಕೆ ಯಾರು ಬಂದು ನನಗೆ ಹೇಳಿದರು, ಮೈಸೂರು ಮಹಾರಾಜರ ಬಳಿ ಒಂದು ವಾಹನ ಇದೆ, ಅದು ಬಹಳ ವಿಶೇಷವಾಗಿ ತಯಾರಿಸಿದಂಥ ವಾಹನ, ಅದನ್ನು ಅವರು ಮಾರಾಟ ಮಾಡಬೇಕು ಅಂತಿದ್ದಾರಂತೆ ಅಂತ ಹೇಳಿ. ಹಾಗಾದರೆ ಮಹಾರಾಜರನ್ನು ಸಂಪರ್ಕಿಸೋದು ಹೇಗೆ ಅಂತಂದರೆ, ಪೂಜ್ಯ ರಾಜೇಂದ್ರ ಶ್ರೀಗಳವರು ಅವರ ಗುರುಗಳು ಮತ್ತು ಬಹಳ ಅವರಿಗೆ ಭಕ್ತಿಯಿಂದ ನಡ್ಕೊಳ್ತಕ್ಕಂಥವರು. ಅವರೊಂದು ಮಾತು ಹೇಳಿದರೆ ನಿಮಗೆ ದೊರಕಬಹುದು ಅಂತ ಹೇಳಿದರು. ನಾನು ಹೋಗಿ ಪೂಜ್ಯರನ್ನು ಕೇಳಿಕೊಂಡೆ. ಅವರು ಖಂಡಿತವಾಗಿಯೂ ನಾನು ನಿಮಗೆ ಆ ವಾಹನವನ್ನು ಕೊಡಿಸ್ತೇನೆ, ಆದರೆ ಒಂದು ಕರಾರಿನ ಮೇಲೆ ಅಂತ ಹೇಳಿದರು. ಏನು ಸ್ವಾಮೀಜಿ ಅಂತಂದರೆ, ಮಹಾರಾಜರ ಹತ್ರ ಚೌಕಾಶಿ ಮಾಡಬಾರ್ದು ಅಂತ ಹೇಳಿದರು. ಅಂದರೆ ಮಾಮೂಲಿ ಇದೆಯಲ್ಲ, ಕಾರು ಅಂದಮೇಲೆ, ವಾಹನ ಅಂದಮೇಲೆ ಅವರು ಎಷ್ಟು ಹೇಳ್ತಾರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಕೇಳೋದು. ಹಾಗೆ ಇನ್ನು ಮೈಸೂರು ಮಹಾರಾಜರ ಹತ್ರ ಹೋಗಿ ನೀವು ಚೌಕಾಶಿ ಮಾಡಿದರೆ ಅದು ಆಗೋದಿಲ್ಲ, ಅವ್ರು ಹೇಳಿದಷ್ಟು ಬೆಲೆ ಕೊಡ್ತೀರಾದರೆ ನಾನು ಮಾತಾಡ್ತೀನಿ ಅಂತಂದ್ರು. ಅಪ್ಪಣೆಯಿಂದ ಒಪ್ಪಿಕೊಂಡೆ. ಆ ವಾಹನ ಈಗ ನಮ್ಮ ಕಾರ್ ಮ್ಯೂಸಿಯಂನಲ್ಲಿ ಅತ್ಯಂತ ಮಹತ್ವದ ಒಂದು ಅಪರೂಪದ ವಾಹನ ಆಗಿದೆ. ಪೂಜ್ಯರು ಅದನ್ನು ನನಗೆ ಕೊಡಿಸಿದರು. ಆ ಬಳಿಕ ನಾನು ಅವರಿಗೆ ಕೊಂಚ ಅನಾರೋಗ್ಯ ಇದ್ದಾಗ ಅವರ ದರ್ಶನಕ್ಕೆ ಹೋದಾಗ ಸ್ವಲ್ಪ ಸೊರಗಿದ್ರು. ನಾನೊಂದು ಸ್ವಲ್ಪ ಹೊತ್ತು ಮಾತನಾಡಿ ಆ ಬಳಿಕ, ಸ್ವಾಮೀಜಿ ತಮಗೆ ಆಯಾಸ ಆಗಿರಬೇಕು, ನಾನು ಇನ್ನು ಬರ್ತೀನಿ ಅಂತಂದರೆ, ಇಲ್ಲ ನೀವು ಕೂತ್ಕೊಳ್ಳಿ, ನೀವು ಮಾತನಾಡ್ತಾ ಇರಿ, ನಾನು ಕೇಳ್ತಾ ಇರ್ತೀನಿ ಅಂತಂದು. ಭಾಳ ಹೊತ್ತು ಕೂತ್ಕೊಂಡು ನಾನು ಮಾತಾಡಿದೆ. ಎಷ್ಟೊತ್ತು ಮಾತಾಡಬೇಕು, ಯಾವ ವಿಷಯ ಮಾತಾಡಬೇಕು, ಏನು ಮಾತಾಡಬೇಕು ಅಂತ ನನಗೆ ತಿಳಿವಲ್ಲದು. ಆದರೆ ಅಷ್ಟು ಪ್ರೀತಿ ಅವರಿಗೆ. ನೀವು ಕೂತು ಮಾತನಾಡ್ತಾ ಇರಿ, ನಾನು ಕೇಳ್ತಾ ಇರ್ತೇನೆ ಅಂಥೇಳಿ ನನ್ನ ಬಹಳ ಸಹಿಸಿಕೊಂಡ್ರು. ಇಂತಹ ಪೂಜ್ಯರು ಅವರ ಶಿಷ್ಯರಾದ ಬಳಿಕ ಪೂಜ್ಯ ಈಗಿನ ಸುತ್ತೂರು ಶ್ರೀಗಳು ಅವರ ಪಟ್ಟವನ್ನು ಸ್ವೀಕರಿಸಿದ ಮೇಲೆ ಕೂಡ ಅನೇಕ ಬಾರಿ ಮೈಸೂರಿಗೆ ನಾನು ಹೋಗಿದ್ದೇನೆ, ಸುತ್ತೂರಿಗೆ ಹೋಗಿದ್ದೇನೆ. ಅಲ್ಲಿ ಅದ್ಭುತವಾದ ವಿದ್ಯಾಕ್ಷೇತ್ರ ಬೆಳೆಸಿದ್ದನ್ನು ನೋಡಿದ್ದೇನೆ. ಅದರ ಜೊತೆಗೆ ನಾನು ಸ್ವಲ್ಪ ಮ್ಯೂಸಿಯಂನವನು ಅಂಥೇಳಿ ಅಲ್ಲಿ ಮ್ಯೂಸಿಯಂ ಕೂಡ ನನ್ನ ಕೈಯಲ್ಲಿ ಉದ್ಘಾಟನೆ ಮಾಡಿಸಿದ್ದಾರೆ. ಇದರ ಜೊತೆಗೆ ಅವರು ಬೆಳೆಸಿದ ಶಿಕ್ಷಣ ಸಂಸ್ಥೆಗಳು ಬಹಳ ಅಪೂರ್ವವಾಗಿದೆ, ಅದ್ಭುತವಾಗಿದೆ, ಆಕರ್ಷಣೀಯವಾಗಿದೆ. ಅದರ ಜೊತೆಗೆ ವಿಶೇಷ ಶಿಸ್ತಿನಿಂದ ಸೇರಿದೆ. ಈಗ ನಾವು ಇಲ್ಲಿ ಕಂಡ ಹಾಗೆ ಈ ಮಹೋತ್ಸವ ಏನು ನಡೀತದೆ ಬಹಳ ಶಿಸ್ತಿನಿಂದ ನಡೀತದೆ. ಅವರು ಯಾವಾಗಲೂ ಈ ಶಿಸ್ತು, ಸಮಯ ಪಾಲನೆ ಮತ್ತು ಎಲ್ಲ ವ್ಯವಸ್ಥೆಗೆ ಮಾದರಿಯಾಗಿದ್ದಾರೆ. ನಾವು ಅನೇಕ ವಿಷಯಗಳಿಂದ ಅವರನ್ನು ಕೇಳಿ ತಿಳ್ಕೊಳ್ತೀವಿ ಅಂತ ಹೇಳಿ ಅವರಿಗೆ ನನ್ನ ಗೌರವಗಳನ್ನು ಹೇಳೋದ್ರ ಜೊತೆಗೆ, ಈ ಆದಿ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಅವರು ಏನು ಮೂಲದಲ್ಲಿ ಇದನ್ನು ಪ್ರಾರಂಭಿಸಿದರು, 1059 ವರ್ಷಕ್ಕೆ ಹಿಂದೆ ಪ್ರಾರಂಭಿಸಿದರು. ನನಗೆ ಕೂತು ಕೇಳುವಾಗ ಒಂದು ಅನಿಸಿದ್ದು, ಶ್ರವಣಬೆಳಗೊಳದ ಬಾಹುಬಲಿಗೆ 1030 ವರ್ಷ ಆಗಿದೆ ಅಂತಂದರೆ ಚಾಮುಂಡರಾಯನ ಸಮಕಾಲೀನರಾಗಿ ಆ ಗುರುಗಳಿದ್ದಿರಬೇಕು ಅಂತ ನನಗೆ ಕಾಣಿಸ್ತದೆ. ಅಲ್ಲಿ 81ನೇ ಇಸ್ವಿಯಲ್ಲಿ 1000 ವರ್ಷ ಆಯಿತು. 91, 2001, 2011 ಅಂತಂದರೆ 37 ವರ್ಷ. 1037 ವರ್ಷ ಆಗಿದೆ. 1059 ವರ್ಷ ಮಠಕ್ಕಾಗಿದೆ. ಭಾಳ ಆ ಹತ್ತಿರದ ಕಾಲದಲ್ಲಿ ಅವರು ಸಮಕಾಲೀನರಾಗಿರಬೇಕು ಅಂತ. ಆಮೇಲೆಲ್ಲ ಹೇಳಿದರು, ಧರ್ಮಗಳೊಳಗೆ ಸಂಘರ್ಷ ಬಂದಾಗ ಏನೆಲ್ಲ ಆಯಿತು ಅನ್ನೋದನ್ನು ಪರಿಚಯ ಭಾಷಣದಲ್ಲಿ ಹೇಳಿದರು. ಆ ಎಲ್ಲ ಸಂಘರ್ಷಗಳ ನಡುವೆ ನಾವು ಪ್ರತ್ಯೇಕವಾಗಿ ಬೆಳ್ಕೊಂಡು ಬಂದಿದ್ದೇವೆ. ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕು ಅಂತ ಬಹಳ ದೊಡ್ಡ ಗೌರವ ನನಗೆ ಕೊಟ್ಟಿದ್ದಾರೆ. ನಾನು ಈ ಬಗ್ಗೆ ಬಹಳ ಸಂತೋಷದಿಂದ ಈ ಜಯಂತಿ ಉತ್ಸವವನ್ನು ಉದ್ಘಾಟನೆ ಮಾಡುವುದರ ಜೊತೆಗೆ ಯಾಕೆ ಈ ಭಾಗ್ಯ ನನಗೆ ದೊರೆಯಿತು ಅಂತ ಯೋಚನೆ ಮಾಡ್ತಾ ಇದ್ದೆ. ನಾವು ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಗ್ರಂಥಾಲಯವನ್ನು ನಾವು ತೆರೆದಿದ್ದೇವೆ. ಅದರಲ್ಲಿ ಅನೇಕ ತಾಡಪ್ರತಿಗಳು, ಓಲೆಗರಿ ಗ್ರಂಥಗಳು ನಮ್ಮ ಸಂಗ್ರಹದಲ್ಲಿದೆ. ಅದರಲ್ಲಿ ವಿಶೇಷವಾಗಿ ವೀರಶೈವ ಮತ್ತು ಈ ಲಿಂಗಾಯತ ಸಂಪ್ರದಾಯಕ್ಕೆ ಸೇರಿದಂಥ ಅನೇಕ ಸಾಹಿತ್ಯಗಳು ನಮ್ಮ ಭಂಡಾರದಲ್ಲಿದೆ. ಅದರಲ್ಲಿ ಕಾವ್ಯಗಳಲ್ಲಿ ಬಸವ ಪುರಾಣ, ಭೀಮಕವಿಯ
ಚನ್ನಬಸವೇಶ್ವರ ಪುರಾಣ, ವಿರೂಪಾಕ್ಷ, ರಾಜಶೇಖರ ವಿಳಾಸ, ಷಡಕ್ಷರ ದೇವ ಮುಂತಾದ ಕಾವ್ಯಗಳಿದೆ. ಅಕ್ಷರ ಮಾಲಿಕಾ ಗದ್ಯ, ಪಾಲ್ಕುಂಕೆ, ಸೋಮನಾಥ ಸ್ತೋತ್ರಗಳು ನಮ್ಮಲ್ಲಿದೆ. ಆಮೇಲೆ ಪಟಲಗಳು, ಅನೇಕ ಕೈ ಬರಹದ ಚಿತ್ರದಲ್ಲಿ ಪ್ರಕೃತಿದತ್ತವಾಗಿ ದೊರಕುವಂಥ ಬಣ್ಣಗಳನ್ನು ಜೋಡಿಸಿ ಬರೆದಂಥ ಉದ್ಧರಣೆಯ ಸಾಹಿತ್ಯ ಪಟಲಗಳಿದ್ದಾವೆ. ಅದರಲ್ಲಿ ರುದ್ರಾಕ್ಷ ಮಹತ್ವ, ಶಿವ ಸಿದ್ಧಾಂತ ಪದ್ಧತಿ ಇತ್ಯಾದಿಗಳಿದ್ದಾವೆ. ವಚನ ಸಾಹಿತ್ಯಗಳಿದ್ದಾವೆ, ರಗಳ ಸಾಹಿತ್ಯಗಳಿದ್ದಾವೆ. ಜ್ಯೋತಿಷ್ಯ, ವಿಶೇಷವಾಗಿ ಎಲ್ಲ ಧರ್ಮಗಳಲ್ಲಿ ಕೂಡ ಪ್ರತ್ಯೇಕವಾದ ಜ್ಯೋತಿಷ್ಯದ ಪರಂಪರೆ ಇದೆ. ಅದರಲ್ಲಿ ನಿಮಿತ್ತ ಚಿಂತಾಮಣಿ, ನಕ್ಷತ್ರ ಚೂಡಾಮಣಿ, ನರಪಿಂಗಲಿ ಫಲ, ಪ್ರಶ್ನಾ ಚಿಂತಾಮಣಿ ಮುಂತಾದ ಅಪರೂಪದ ಜ್ಯೋತಿಷ್ಯ ಗ್ರಂಥಗಳನ್ನು ಕೂಡ ನಮ್ಮ ಗ್ರಂಥಾಲಯದಲ್ಲಿ ಇದೆ. ಅದಲ್ಲದೆ ಯಕ್ಷಗಾನ, ಶರಣಲೀಲಾಮೃತ ಅನ್ನುವಂಥ ಚನ್ನಪ್ಪ ಕವಿ ವಿರಚಿತ ಯಕ್ಷಗಾನ ಇದೆ. ಇಂದ್ರಕೀಲ ರಘುನಾಥ ಯೋಗೀಂದ್ರ ರಚಿತವಾದಂಥದ್ದಿದೆ. ಈ ಎಲ್ಲ ಗ್ರಂಥಗಳು ಕೂಡ ಅಧ್ಯಯನಕ್ಕೆ ಯೋಗ್ಯವಾಗಿದೆ ಮತ್ತು ಅಧ್ಯಯನಕ್ಕೆ ಲಭ್ಯವಿದೆ. ಈ ಕಾರ್ಯಕ್ರಮದಲ್ಲಿ ನಾನು ಇಲ್ಲಿರ್ತಕ್ಕಂಥ ವಿದ್ವಾಂಸರನ್ನು ನಾನು ಕೇಳ್ಕೊಳ್ತೀನಿ, ನಿಮಗೆ ಯಾರಿಗಾದರೂ ಕೂಡ ಈ ಗ್ರಂಥಗಳ ಅಧ್ಯಯನ ಮತ್ತು ಅಪರೂಪದ ಸಾಹಿತ್ಯದ ಅಧ್ಯಯನ ಮಾಡಬೇಕು ಅಂತ ಅನಿಸಿದರೆ ನಿಮಗೆಲ್ಲರಿಗೂ ಮುಕ್ತವಾಗಿ ಸ್ವಾಗತ ಮತ್ತು ಅವಕಾಶ ಇದೆ ಅನ್ನೋದನ್ನು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ಅದರ ಪುಣ್ಯದಿಂದ ಈ ಉದ್ಘಾಟನೆಯ ಅವಕಾಶ ನನಗೆ ದೊರಕಿರಬೇಕು ಅಂತ ಅನ್ನಿಸ್ತದೆ. ಇವತ್ತು ಧರ್ಮ ಅಂದ ತಕ್ಷಣ 3 ವಿಷಯಗಳ ಬಗ್ಗೆ ನನ್ನ ಗಮನ ಹರಿಯುತ್ತದೆ. ಮೊದಲನೇದು ಅಭಿಮಾನ. ಧರ್ಮದ ಬಗ್ಗೆ ಅಭಿಮಾನ ಮೂಡುವಂಥ ಅವಶ್ಯಕತೆ ಬಹಳ ಇದೆ. ನಾನು ಅನ್ನುವಂಥದ್ದು ಯಾವಾಗಲೂ ವ್ಯಕ್ತಿಗತವಾಗಿರುತ್ತೆ. ಅದರ ಜೊತೆಗೆ ನನ್ನನ್ನು ನಾನು ಯಾವುದೋ ಒಂದು ಧರ್ಮದ ಹಿನ್ನೆಲೆಯಲ್ಲಿ ಗುರುತಿಸಿಕೊಳ್ಳುತ್ತೇನೆ, ಪರಿಚಯಿಸಿಕೊಳ್ಳುತ್ತೇನೆ. ಈ ಧರ್ಮದ ಬಗ್ಗೆ ನನಗೆ ಅಭಿಮಾನ ಇಲ್ಲದೇ ಇದ್ದರೆ, ಆ ಅಂತರಂಗದಲ್ಲಿ ಆ ಭಾವನೆ ನನಗೆ ಮೂಡದೇ ಇದ್ದರೆ, ನಾನು ಅಂತರಂಗದಲ್ಲಿ ಧರಿಸದೇ ಇದ್ದರೆ, ಆ ಅಭಿಮಾನ ಇಲ್ಲದ ಧರ್ಮದ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ದ್ವಂದ್ವ ವ್ಯಕ್ತಿತ್ವ ಎಲ್ಲಿ ಬರುತ್ತೆ ಅಂತಂದರೆ, ಅಭಿಮಾನ ಶೂನ್ಯನಾದ ಒಬ್ಬ ವ್ಯಕ್ತಿ ತಾನು ಈ ಧರ್ಮದಲ್ಲಿ ಇದ್ದೇನೆ ಅಂತಂದರೆ ಅದು ಕೇವಲ ಒಂದು ಅವಕಾಶಕ್ಕಾಗಿ ಅಲ್ಲದೆ, ಜನ್ಮದಿಂದ ನಾನು ಇಂಥ ಮನೆಯಲ್ಲಿ ಹುಟ್ಟಿದೆ, ಇಂತಹ ತಾಯಿ ತಂದೆಗೆ ಹುಟ್ಟಿದ್ದೇನೆ, ಇಂತಹ ಕುಲದಲ್ಲಿ ಹುಟ್ಟಿದ್ದೇನೆ, ಹಾಗಾಗಿ ನಾನು ಈ ಜಾತಿ, ಈ ಧರ್ಮ ಅಂತ ಹೇಳ್ಬೋದು. ಆದರೆ ಧರ್ಮದ ಮೇಲಿನ ಅಭಿಮಾನ ಯಾರಿಗೆ ಅಂತರಂಗದಿಂದ ಉತ್ಪತ್ತಿ ಆಗುತ್ತೆ ಅವ್ರಿಗೆ ಅದು ಅಭಿಮಾನಕ್ಕೆ ಕಾರಣವಾಗುತ್ತೆ. ಇನ್ನು ಸ್ವಾಭಿಮಾನ, ಅದರಲ್ಲಿ ಸಾಮಾಜಿಕವಾದಂಥ ಅನೇಕ ವಿಚಾರಗಳು ನಾವು 4 ಜನರೊಂದಿಗೆ ಬೆರೆಯುವಾಗ, 10 ಜನರೊಂದಿಗೆ ಬೆರೆಯುವಾಗ, ನಮ್ಮ ವ್ಯವಹಾರದಲ್ಲಿ, ವಾಣಿಜ್ಯದಲ್ಲಿ, ಕೃಷಿಮಸಿಯಲ್ಲಿ ಎಲ್ಲದಲ್ಲೂ ಕೂಡ ಈ ಸ್ವಾಭಿಮಾನದ ಪ್ರತೀಕವಾಗಿ ಧರ್ಮವನ್ನು ನಾವು ಬಳಸ್ಕೊಳ್ಬೇಕು. ಅದರಲ್ಲಿ ವಿಶೇಷವಾಗಿ ನಾವು ಬಟ್ಟೆಯನ್ನು ಬದಲಾಯಿಸಿದ ಹಾಗೆ ನಮ್ಮ ಭಾವನೆಗಳನ್ನು ಬದಲಾಯಿಸಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಬೆಳಿಗ್ಗೆ ಒಂದು ಬಟ್ಟೆ ಹಾಕ್ಕೊಳ್ತಾರೆ, ಮಧ್ಯಾಹ್ನ ಬೆಳಿಗ್ಗೆ ಟೀ ಶರ್ಟ್ ಹಾಕ್ಕೊಳ್ತಾರೆ, ಮಧ್ಯಾಹ್ನ ಸೂಟ್ ಹಾಕ್ಕೊಳ್ತಾರೆ, ಸಂಜೆ ಹೊತ್ತಿಗೆ ಇನ್ನೇನೋ ಬಟ್ಟೆಗಳನ್ನು ಹಾಕ್ಕೊಳ್ತಾರೆ, ರಾತ್ರಿ ಪಂಚೆ ಉಟ್ಕೊಳ್ಳೋ, ಇದೆಲ್ಲ ವೇಷ. ಒಬ್ಬನೇ ವ್ಯಕ್ತಿ ಆದರೂ ಕೂಡ ಹೊರ ಭಾವನೆಗಳು, ಹೊರ ನಮ್ಮ ಡ್ರೆಸ್ಗಳು ಬದಲಾವಣೆ ಆಗಬಹುದು, ವೇಷಭೂಷಣಗಳು ಬದಲಾವಣೆ ಆಗಬಹುದು. ಆದರೆ ವ್ಯಕ್ತಿ ಒಬ್ಬನೇ ಇರ್ತಾನೆ. ಆ ವ್ಯಕ್ತಿಯ ಸ್ವಾಭಿಮಾನ ಆ ಧರ್ಮವಾಗಿರಬೇಕು ಮತ್ತು ಧರ್ಮದ ನಡವಳಿಕೆಯಿಂದ ಅವನನ್ನು ಜನ ಗುರುತಿಸ್ಕೊಳ್ಬೇಕು. ಹಾಗಾಗಿ ಈ ಸ್ವಾಭಿಮಾನ ಅನ್ನುವಂಥದ್ದು ಅಹಂಕಾರಕ್ಕೆ ಕಾರಣವಾಗಬಾರ್ದು. ನಾನು ನನ್ನ ಧರ್ಮವನ್ನು ನಾನು ಗೌರವಿಸ್ತೇನೆ, ಪ್ರೀತಿಸ್ತೇನೆ, ಆಚರಿಸ್ತೇನೆ. ಅದು ನನ್ನ ಕರ್ಣನ ಕವಚದಂತೆ ಅದು ನನ್ನ ದೇಹದ ಭಾಗವಾಗಿ ಹೋಗಬೇಕು. ನನಗೆ ಬಹಳ ಕುತೂಹಲಕಾರಿಯಾದಂಥ ಒಂದು ಕಥೆ ಅಂತಂದರೆ ಕರ್ಣನ ಕವಚ. ಅವನ ಹೃದಯದಲ್ಲಿರ್ತಕ್ಕಂಥ ಕವಚ ಅದು ದೇಹಕ್ಕೆ ಅಂಟಿಕೊಂಡು ಬಿಟ್ಟಿತ್ತಂತೆ. ಅದು ಜನ್ಮತ ಬಂದದ್ದು ಮತ್ತು ದೇಹಕ್ಕೆ ಅಂಟಿಕೊಂಡದ್ದು. ಅದನ್ನು ಅವನಿಗೆ ಬದಲಾಯಿಸಲಿಕ್ಕೆ ಆಗೋದಿಲ್ಲ. ಅದು ಇದ್ದಷ್ಟು ದಿವಸ ಅವನನ್ನು ಸೋಲಿಸೋದಕ್ಕೂ ಸಾಧ್ಯವಿಲ್ಲ. ಅದಕ್ಕಾಗಿ ಕುಂತಿಯನ್ನು ಕೃಷ್ಣ ಕಳಿಸ್ತಾನಂತೆ, ಹೋಗಿ ಆ ವಜ್ರ ಕವಚವನ್ನೇ ನೀನು ಕೇಳು ಅಂಥೇಳಿ. ದಾನಶೂರನಾದ ಕರ್ಣ ಆ ಕವಚವನ್ನೇ ತೆಗೆದುಕೊಟ್ಟು ಬಿಡ್ತಾನೆ. ಅವನಿಗೆ ಈ ಪ್ರಜ್ಞೆ ಬರೋದಿಲ್ಲ, ನಾನು ಬದುಕ್ತೇನೋ ಸಾಯ್ತೇನೋ, ಶಾಶ್ವತನೋ ಅಶಾಶ್ವತನೋ, ಅಥವಾ ಈ ಕವಚವನ್ನು ನಾನು ಕೊಡುವುದರಿಂದ ನನಗೆ ಮುಂದೆ ಏನೋ ಸಮಸ್ಯೆ ಬರುತ್ತೋ ಗೊತ್ತಿಲ್ಲ. ಅವನು ಎಂಥ ದಾನಿ ಪರಂಪರೆಯಲ್ಲಿ ಹುಟ್ಟಿದ್ದ ಅಂತಂದರೆ, ಬಲಗೈಯಲ್ಲಿ ಇದ್ದದ್ದು ಎಡಗೈ ಹೋಗೋದ್ರ ಒಳಗೆ ದಾನ ಮಾಡಬೇಕೋ ಬೇಡೋ ಅನ್ನುವಂಥ ಸಂಶಯ ಬಂದು ಬಿಡ್ಬೋದು ಅನ್ನುವಂಥ ವ್ಯಕ್ತಿ ಅವನು. ಒಮ್ಮೆ ಧರ್ಮರಾಯನಿಗೆ ಕೂತು ಮಾತನಾಡುವಾಗ ಯಾರೋ ಬಂದು ಕೇಳಿದ್ರಂತೆ, ಸ್ವಲ್ಪ ದಾನ ಮಾಡು ನನಗೆ ಅಂತ.
ಅವನು ಹೇಳ್ತಾನಂತೆ ನಾಳೆ ಬೆಳಿಗ್ಗೆ ಬಾ ಅಂತ. ಭೀಮ ನಗ್ತಾನಂತೆ. ಅವಾಗ ಕೇಳ್ತಾನೆ, ಯಾಕಪ್ಪ ನಗ್ತಾ ಇದ್ದಿ ಭೀಮ ನೀನು ಅಂತ. ಅಲ್ಲ, ನೀನು ಅವನನ್ನು ದಾನ ಕೊಡೋದಕ್ಕೆ ನಾಳೆ ಬಾ ಅಂತ ಹೇಳಿದ್ದಿ, ಹಾಗಾದರೆ ನಾಳೆ ಬೆಳಗಿನವರೆಗೆ ನೀನು ಬದುಕ್ತಿ ಅನ್ನುವಂಥ ವಿಶ್ವಾಸ ನಿನಗಿಂದ ಆಯ್ತಲ್ಲ ಅಂತ ಕೇಳಿದ್ನಂತೆ. ಅಂದರೆ ಅಶಾಶ್ವತವಾದ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ನಾವು ಇರಬೇಕಾದ್ರೆ ಧರ್ಮದ ಕವಚವನ್ನು ನಾವು ತೊಟ್ಟಿರಬೇಕು. ಅದು ಸ್ವಾಭಿಮಾನದ ಸಂಕೇತವಾಗಿರಬೇಕು. ನಮ್ಮ ಪ್ರಜ್ಞಾಪೂರ್ವಕವಾಗಿ ನಾನು ಇಂತಹ ಧರ್ಮಕ್ಕೆ ಸೇರಿದವನು, ನನ್ನ ಕೈಯಲ್ಲಿ ತಪ್ಪುಗಳಾಗಬಾರ್ದು, ನನ್ನ ಕೈಯಲ್ಲಿ ಹಿಂಸೆ ಆಗಬಾರ್ದು, ನನ್ನ ಕೈಯಲ್ಲಿ ಅಧರ್ಮ ಆಗಬಾರ್ದು, ನನ್ನ ನಡವಳಿಕೆಯಿಂದ ಇತರರಿಗೆ ನೋವು ಆಗಬಾರ್ದು, ಆಚಾರ ವಿಚಾರಗಳಿಂದ ಇನ್ನೊಬ್ಬರಿಗೆ ನೋವು ಉಂಟು ಮಾಡಬಾರ್ದು ಅನ್ನೋ ಪ್ರಜ್ಞೆ ಬರಬೇಕಾದ್ರೆ ಅದನ್ನೇ ಸ್ವಾಭಿಮಾನ ಅಂತ ನಾನು ಹೇಳ್ತೇನೆ. ಇನ್ನೊಂದು ಕೊನೆಯದಿದೆ, ಅದು ದುರಾಭಿಮಾನ ಅಂತ. ನಾವು ನೋಡ್ತೇವೆ ಅನೇಕ ಬಾರಿ ನಮ್ಮ ಧರ್ಮದ ಆಚರಣೆಗಳು ದುರಾಭಿಮಾನವಾಗಿ ನಮಗೆ ಕಾಣಿಸ್ತದೆ. ನನ್ನ ಧರ್ಮವೇ ಶ್ರೇಷ್ಠ, ಇತರ ಧರ್ಮಗಳಿಂದ ನಾನು ಎಷ್ಟೋ ಮೇಲ್ಪಟ್ಟವನು. ಯಾಕೆ ಅಂತಂದರೆ ನನ್ನ ಧರ್ಮವನ್ನೇ ನಾನು ಸರಿಯಾಗಿ ಅಧ್ಯಯನ ಮಾಡಲಿಲ್ಲ. ಹಾಗಾಗಿ ಬಹುತೇಕ ನನಗೇನಿರ್ತಂದರೆ, ಕೆಲವರು ಇರ್ತಾರೆ ಧರ್ಮಕ್ಕಾಗಿ ಹೋರಾಟ ಮಾಡ್ತೇನೆ, ನಾನು ಧರ್ಮಕ್ಕಾಗಿ ಬಲಿದಾನವನ್ನು ಕೊಟ್ಟುಕೊಳ್ತೇನೆ, ನಾನು ಧರ್ಮಕ್ಕಾಗಿ ಯಾವ ತ್ಯಾಗಕ್ಕೂ ಸಿದ್ಧ ಅಂತ ಹೇಳ್ತಾರೆ. ಆದರೆ ನಾನು ಮೊದಲೇ ಹೇಳಿದಾಗೆ ಆತ್ಮಾಭಿಮಾನ ಇಲ್ಲದೇ ಇದ್ದರೆ, ಸ್ವಾಭಿಮಾನ ಇಲ್ಲದೇ ಇದ್ದರೆ, ದುರಾಭಿಮಾನದಿಂದ ನಾನು ಧರ್ಮವನ್ನು ಧರಿಸ್ತೇನೆ, ಧರ್ಮಕ್ಕಾಗಿ ಹೋರಾಟ ಮಾಡಿ ಸಾಯ್ತೇನೆ ಅಂತಂದರೆ ಅದು ದುರಾಭಿಮಾನ ಅಲ್ಲದೆ ಅಭಿಮಾನವೂ ಅಲ್ಲ, ಸ್ವಾಭಿಮಾನವೂ ಅಲ್ಲ. ಹಾಗಾಗಿ ಈ ಗುರುಗಳೆಲ್ಲ ವೇದಿಕೆಯಲ್ಲಿ ಇರುವವರು ಮಾಡ್ತಾ ಇರುವಂಥ ದೊಡ್ಡ ಬೃಹತ್ ಕಾರ್ಯ ಏನು ಅಂತಂದರೆ, ಅಂಕೆ ಸಂಖ್ಯೆಗಳಿಂದ ನಾವು ಈ ಸಂಸ್ಥೆಗಳನ್ನು ಗುರುತಿಸಬಹುದು. ಆದರೆ ಪೂಜ್ಯ ಸಿದ್ಧಗಂಗಾ ಶ್ರೀಗಳವರು, ಪೂಜ್ಯ ಸುತ್ತೂರು ಶ್ರೀಗಳವರು, ಪೂಜ್ಯ ಸಿರಿಗೆರೆಯವರು ಅಥವಾ ಚಿತ್ರದುರ್ಗದವರು, ಇವರೆಲ್ಲ ಮಾಡುವಂಥ ಕಾರ್ಯಗಳೇನು ಅಂತಂದರೆ, ಉತ್ತಮವಾದ ಸಮಾಜವನ್ನು ರಚಿಸುವಲ್ಲಿ ಬಾಲಕರ ಪಾತ್ರ, ಯುವಕರ ಪಾತ್ರ ಬಹಳ ಮುಖ್ಯ ಇದೆ ಅಂಥೇಳಿ ಈ ಯುವ ಸಮಾಜವನ್ನು ಕಟ್ಟುವ ಕೆಲಸವನ್ನು ಅವರು ಮಾಡ್ತಾ ಇದ್ದಾರಲ್ಲ, ಇದು ಬಹಳ ಮುಖ್ಯವಾದ ಕೆಲಸ. ನಾನು ಅನೇಕ ಬಾರಿ ಕೆಲವರು ಹೇಳೋದು ಕೇಳಿದ್ದೇನೆ, ನಾನು ಸಿದ್ಧಗಂಗಾ ಮಠದಲ್ಲಿ ನಾನು ಬಡವನಾಗಿ ವಿದ್ಯೆ ಕಲಿತು ಅಲ್ಲಿ ಅನ್ನ ಮತ್ತು ರಾಗಿ ಮುದ್ದೆ ತಿಂದು ಬೆಳೆದವನು, ಹಾಗಾಗಿ ನಾನು ಯಾವತ್ತೂ ತಪ್ಪು ಮಾಡಲಾರೆ ಅನ್ನುವಂಥ ಮಾತನ್ನು ಹೇಳಿದ್ದು ನಾನು ಕೇಳಿದ್ದೇನೆ. ಸುತ್ತೂರು ಶ್ರೀಗಳ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ, ಹಾಗಾಗಿ ನಾನು ಎಂದು ತಿಳುವಳಿಕೆ ಇದ್ದು ತಪ್ಪು ಮಾಡೋದಿಲ್ಲ ಅಂತ ನಾನು ಹೇಳೋದು ಕೇಳಿದ್ದೇನೆ. ಅಂದರೆ ಬಾಲ್ಯದಿಂದಲೇ ಯಾವ ಧನ್ಯತೆ ಬರ್ತದೆ, ಧರ್ಮದ ಬಗ್ಗೆ ಶ್ರದ್ಧೆ, ಭಕ್ತಿ ಮತ್ತು ಒಂದು ರೀತಿಯ ಅಪಾರವಾದ ಅನುಭವ ಬರುತ್ತೆ, ಅವರು ಎಂದೂ ತಪ್ಪೋದಿಲ್ಲ. ನನಗೊಂದು ಘಟನೆ ಯಾವಾಗಲೂ ನೆನಪಾಗುತ್ತೆ. ನಾವು ಅಹಿಂಸೆ ಬಗ್ಗೆ ಜೈನ ಧರ್ಮದಲ್ಲಿ ಬಹಳಷ್ಟು ಮಾತನಾಡ್ತೇವೆ. ಬಹಳಷ್ಟು ನಾವು ಧರ್ಮದಲ್ಲಿ ಹಿಂಸೆ ಆಗಬಾರ್ದು, ಅಹಿಂಸೆ ಪರಮೋಧರ್ಮ, ಅಹಿಂಸಾ ಪರಮೋಧರ್ಮ ಅಂತ ಹೇಳ್ತೇವೆ. ಒಬ್ಬ ಬಾಲಕ ನಮ್ಮ ಒಂದು ವಿದ್ಯಾರ್ಥಿ ನಿಲಯದಲ್ಲಿ, ಮಹಾರಾಷ್ಟ್ರದ ಕುಂಬೋಜ್ ಅಂತಿದೆ ಗಡಿಯಲ್ಲಿ, ಅಲ್ಲಿ ಶಿಕ್ಷಣ ತಗೊಂಡು ಅವನು ರಜೆಯಲ್ಲಿ ಮನೆಗೆ ಹೋದಾಗ ಅವನ ಪಕ್ಕದ ಮನೆಯಲ್ಲಿ ಒಂದು ಆಡನ್ನು ಬಲಿ ಕೊಟ್ಟು ಆಹಾರಕ್ಕಾಗಿ ಬಳಸೋದಕ್ಕಾಗಿ ಕತ್ತಿ ಎತ್ತಿದ್ದಾರೆ. ಈ ಬಾಲಕ ಸುಮಾರು 9-10 ವರ್ಷದವನು, ಅಲ್ಲಿ ವಿದ್ಯಾರ್ಥಿ ನಿಲಯದಲ್ಲಿ ಇರುವವನು. ನೋಡ್ತಾನೆ ಯಾರೋ ಒಬ್ಬ ಕತ್ತಿ ಹಿಡಿದಿದ್ದಾನೆ, ಒಂದು ಆಡನ್ನು 2 ಜನ ಹಿಡ್ಕೊಂಡಿದ್ದಾರೆ, ಅದು ಕಿರಿಚಾಡ್ತಾ ಇದೆ. ಇವನು ಓಡಿ ಹೋಗಿ ಅದರ ಕುತ್ತಿಗೆ ಹಿಡ್ಕೊಳ್ತಾನೆ. ಅವರಿಗೆ ಇನ್ನೂ ಆಶ್ಚರ್ಯವಾಗಿ, ಇದ್ಯಾವನಪ್ಪ ಇವನು, ನಮ್ಮ ನಿತ್ಯದ ವ್ಯವಹಾರ ಬಲಿ ಕೊಡೋದು, ಮಾಂಸಾಹಾರ ಮಾಡುವಂಥದ್ದು ನಮ್ಮ ನಿತ್ಯ ವ್ಯವಹಾರ, ಇವನು ಯಾವನು ಇನ್ನು ಬಂದು ಕುತ್ತಿಗೆ ಹಿಡ್ಕೊಂಡವನು ಅಂತ ನೋಡಿದ್ರೆ ಪಕ್ಕದ ಮನೆಯ ಜೈನರ ಹುಡುಗ. ಅವ್ರು ಹೇಳ್ತಾರೆ, ಏನಪ್ಪ ಏನು ಮಾಡ್ತಾ ಇದ್ದಿ ಅಂತ. ಅವ್ರು ಹೇಳ್ತಾನೆ, ನೋಡಿ ಹಿಂಸೆ ಮಾಡಬಾರ್ದು, ಹಿಂಸೆ ಮಾಡಿದರೆ ನಿಮಗೆ ಘೋರ ನರಕ ಸಿಗುತ್ತೆ, ಅನೇಕ ಜನ್ಮಗಳಲ್ಲಿ ನೀವು ಪುನರ್ಜನ್ಮವನ್ನು ಪಡೆದು ಮತ್ತೆ ಮತ್ತೆ ಬಳಲಿ ನೀವು ಬಹಳ ಕಷ್ಟಪಡ್ತೀರಿ, ಹಿಂಸೆಯನ್ನು ನಿಲ್ಲಿಸಿ ಅಂತ ಹೇಳ್ತಾನೆ. ಆ ಒಂದು ಕ್ಷಣಕ್ಕೆ ಹಿಂಸೆ ನಿಲ್ಲುತ್ತೆ, ಒಂದು ಕ್ಷಣಕ್ಕೆ ಅವರು ಹಿಂಸೆಯನ್ನು ತಡೀತಾರೆ. ನಮ್ಮ ಇಲ್ಲಿ ಹೇಳುವ ಸಂದೇಶ ಏನು ಅಂತಂದರೆ, ನಾನು ಅನೇಕ ಬಾರಿ ಹೇಳಿದ್ದೇನೆ, ನಾನೇ ಆ ಬಾಲಕನ ಸ್ಥಾನದಲ್ಲಿದ್ದರೆ ಹೋಗಿ ಖಂಡಿತ ಕುತ್ತಿಗೆ ಹಿಡಿತಿರಲಿಲ್ಲ, ಆಡಿನ ಕುತ್ತಿಗೆ ನಾನು ಹಿಡಿತಿರಲಿಲ್ಲ. ಆದರೆ ಆ ಬಾಲಕನಿಗೆ ಮನಸ್ಸಿನಲ್ಲಿ ಅಹಿಂಸೆಯ ಬಗ್ಗೆ ಮತ್ತು ಇನ್ನೊಂದು ಜೀವದ ಬಗ್ಗೆ, ಇನ್ನೊಂದು ಆತ್ಮದ ಬಗ್ಗೆ, ಅದರಲ್ಲಿರುವಂಥ ಬದುಕಿನ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅಂತ ಹೇಳಿದರೆ, ನನ್ನನ್ನು ಬಲಿ ಕೊಡಿ, ಆದರೆ ಆಡನ್ನು ಬಲಿ ಕೊಡಬೇಡಿ ಅಂತ ಅವನು ಹೋಗಿ ಹಿಡಿತಾನೆ. ಹಾಗಾಗಿ ಬಾಲ್ಯದಿಂದಲೇ ನಾವು ಧರ್ಮದ ಬಗ್ಗೆ ಸರಿಯಾದ ಪರಿಚಯವನ್ನು ಮಾಡಿದರೆ, ಅನುಭವವನ್ನು ಮಾಡಿದರೆ, ಅದರಿಂದ ಖಂಡಿತವಾಗಿ ಕೂಡ ನಮಗೆ ಬಹಳಷ್ಟು ಒಳ್ಳೆಯ ಇದಾಗುತ್ತೆ. ಹಾಗಾಗಿ ನಾನು ಬಸವಣ್ಣನವರ ಶಸ್ತಲ ವಚನಗಳಲ್ಲಿ ಒಳ್ಳೆಯ ಒಂದು ವಚನವನ್ನು ನಾನು ಗುರುತು ಮಾಡಿ ಇಟ್ಕೊಂಡಿದ್ದೇನೆ.
ಕೆಲಕ್ಕೆ ಶುದ್ಧನಾದನಲ್ಲದೆ ಎನ್ನ ಮನಕ್ಕೆ ನಾಗಿನೇ ಕಯ್ಯ. ಕೈ ಮುಟ್ಟಿ ಪೂಜಿಸುವಡೆ ಎನ್ನ ಕೈ ಶುದ್ಧವಲ್ಲಯ್ಯ. ಮನ ಮುಟ್ಟಿ ಪೂಜಿಸುವಡೆ ಎನ್ನ ಮನ ಶುದ್ಧವಲ್ಲವಯ್ಯ. ಭಾವಶುದ್ಧವಾದಡೆ ಕೂಡಲ ಸಂಗಯ್ಯನು ಇತ್ತ ಬಾಯಂದೆತ್ತಿಕೊಳ್ಳನೇಕಯ್ಯ ಅಂತ. ಭಾವಶುದ್ಧವಾದಡೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಮತ್ತು ನಿಶ್ಚಲವಾದ ಧರ್ಮದ ಅನುಷ್ಠಾನ ಆಗುತ್ತೆ ಅನ್ನುವಂಥ ಮಾತನ್ನು ನಾನು ಬಹಳ ಚಂದ ಮೆಚ್ಚಿದ್ದೇನೆ. ಇವತ್ತು ಈ ಸಮಾಜದಲ್ಲಿ ನಾನು ಬಹಳ ವಿಶೇಷವಾಗಿ ಕಂಡುಕೊಂಡದ್ದು ಅಂತಂದರೆ, ತಾವು ತೇಜಸ್ವಿಗಳು, ವೀರಶೈವ ಸಮಾಜ ಮತ್ತು ಈ ಸಮಾಜದಲ್ಲಿ ಇರ್ತಕ್ಕಂಥವರು ಬಹಳ ತೇಜಸ್ವಿಗಳು. ಈ ತೇಜಸ್ಸಿನ ಒಂದು ಲಕ್ಷಣ ಏನು ಅಂತಂದರೆ, ಅವರ ಆಹಾರ ವಿಹಾರ ವಿಚಾರ ಮತ್ತು ತಮ್ಮ ಎಲ್ಲ ವ್ಯವಹಾರಗಳಲ್ಲಿ ಧರ್ಮದ ಮೂಲವನ್ನು ಅರಿತುಕೊಂಡು ಪಾಲಿಸಬೇಕು. ಅಹಿಂಸೆಯನ್ನು ಪಾಲಿಸ್ತೀರಿ, ನೀವು ಧರ್ಮವನ್ನು ಪಾಲಿಸ್ತೀರಿ, ಅದರ ಜೊತೆಗೆ ಭಸ್ಮಧಾರಣೆಯನ್ನು ಮಾಡ್ತೀರಿ. ನಾನು ಕ್ಷೇತ್ರದಲ್ಲಿ ನೋಡ್ತೇನೆ, ಯಾರು ಭಸ್ಮಧಾರಣೆ ಮಾಡ್ಕೊಂಡು ಬರ್ತಾರೆ ಅವರು ನನಗೆ ಮನುಷ್ಯರಾಗಿ ಕಾಣೋದಿಲ್ಲ, ದೇವತೆಗಳಾಗಿಯೇ ನನಗೆ ಕಾಣ್ತಾರೆ. ನಮ್ಮ ಬಿ ಡಿ ಜತ್ತಿಯವರು ಮತ್ತು ಶ್ರೀಮತಿ ಜತ್ತಿಯವರು ಅವರ ಹಣೆಯಲ್ಲಿ ಭಸ್ಮಧಾರಣೆ ಮಾಡಿ ಅವರು ದೆಹಲಿಯಲ್ಲಿ ಉಪರಾಷ್ಟ್ರಪತಿಗಳ ಸ್ಥಾನದಲ್ಲಿದ್ದಾಗ ಅವರನ್ನು ನೋಡಿ ನನಗೆ ಸಂತೋಷವಾಗ್ತಿತ್ತು ಮತ್ತು ಅವರ ತೇಜಸ್ಸನ್ನು ನೋಡಿ ನನಗೆ ಬಹಳ ಆನಂದವಾಗ್ತಾ ಇತ್ತು. ಇವತ್ತಿಗೂ ಕೂಡ ಧರ್ಮಸ್ಥಳದಲ್ಲಿ ಯಾರಾದರೂ ಭಸ್ಮಧಾರಿಗಳಾಗಿ ಬಂದರೆ ಅವರ ವ್ಯಕ್ತಿತ್ವ ಇತರ 1000 ವ್ಯಕ್ತಿತ್ವಗಳಿಂದ ಭಿನ್ನವಾಗಿ ಕಾಣ್ತದೆ. ಆದರೆ ಇವತ್ತು ಭಸ್ಮಧಾರಣೆ ಕಡಿಮೆ ಆಗಿದೆ ಅಂತ ಹೇಳೋದಕ್ಕೆ ಈ ಮಾತು ನಿಮಗೆ ಹೇಳ್ತಾ ಇದ್ದೇನೆ. ನೀವೆಲ್ಲ ನಿಮ್ಮ ಸಂಕೋಚವಿಲ್ಲದೆ ಭಸ್ಮಧಾರಣೆಯನ್ನು ಮಾಡಿಕೊಳ್ಬೇಕು. ಅದಕ್ಕೆ ಸಂಕೋಚ ಬೇಡ. ನಮ್ಮ ಧರ್ಮಸ್ಥಳ ಮ್ಯೂಸಿಯಂನಲ್ಲಿ ಭಸ್ಮದ ಕರಂಡಿಗೆ ಅಂತಿದೆ. ಹಿಂದೆ ಆ ಕಡೆ ಈ ಕಡೆ ಓಡಾಡುವಾಗ ಅವಸರದಲ್ಲಿ ಕೈ ತಿಕ್ಕಿ ಹಣೆಗೆ ಹಚ್ಚಿಕೊಂಡು ಹೋಗ್ತಿದ್ರು. ಬೆಳಿಗ್ಗೆ ಎದ್ದು ಮಧ್ಯ ಕಾಲು ತೊಳೆದು ಸ್ನಾನ ಮಾಡಿ ಇಷ್ಟಲಿಂಗದ ಪೂಜೆಯನ್ನು ಮಾಡಿದ ಮೇಲೆ, ಆಮೇಲೆ ಬಹುಶಃ ಜಮೀನಿಗೆ ಗದ್ದೆಗೆ ಕೆಲಸಕ್ಕೆ ಹೋಗಿ ಬಂದ ಮೇಲೆ, ಆಹಾರ ಆದಮೇಲೆ, ಊಟವಾದ ಮೇಲೆ, ನಿದ್ದೆ ಆದ ಮೇಲೆ ಎಲ್ಲ ಕಡೆಯಲ್ಲೂ ಭಸ್ಮ ಯಾವಾಗಲೂ ಅವ್ರ ಕೈಲಿ, ಅದಕ್ಕೊಂದು ಕರಂಡ ಕೈ ಇಟ್ಟಿರ್ತಾರೆ. ಅರ್ಜೆಂಟಿಗೆ ಹೋಗೋದು, ಕೈ ತಿಕ್ಕೋದು, ಹಾಕ್ಕೊಂಡು ಹೋಗೋದು. ಇವತ್ತು ಬಹುಶಃ ಅಂಥದ್ದು ಎಲ್ಲಿ ಇರಲಿಕ್ಕಿಲ್ಲ. ಆದರೆ ಶುದ್ಧವಾದ ಈ ಭಸ್ಮದ ಉಂಡೆಯನ್ನು ಮಾಡುವಂಥ ಅನೇಕ ವ್ಯವಸ್ಥೆಗಳು ಬಹಳ ಕಡೆ ಇದೆ. ದಯವಿಟ್ಟು ಯಾರೂ ಕೂಡ ಈ ಅಭ್ಯಾಸವನ್ನು ಬಿಡಬೇಡಿ. ಮಹಿಳೆಯರು ವಿಶೇಷವಾಗಿ ಈ ಭಸ್ಮಧಾರಣೆಯ ಅಭ್ಯಾಸವನ್ನು ಬಿಡಬೇಡಿ. ಯಾಕೆಂದರೆ ನಾವು ಜನಿವಾರ ಅಂತ ಹಾಕ್ಕೊಳ್ತೇವೆ. ವಯಸ್ಸಿನವರು ಜೈನರಲ್ಲೆಲ್ಲ ಇದು ಏನು ಅಂತ ಕೇಳ್ತಾರೆ ಹೆಚ್ಚಿನವರು. ಇದು ನಾನು ಹೇಳ್ತೇನೆ, ಅದು ಮೂಗುದಾರ ಅಂತ. ಅದೊಂದು ಮೂಗುದಾರ ಅಂತ. ಯಾಕೆ ಮೂಗುದಾರ ಅಂತಂದರೆ, ಎಷ್ಟೋ ಸಲ ನಮ್ಮ ಮನಸ್ಸಿನಲ್ಲಿ ವಿಕಾರಗಳು ಮೂಡಬಹುದು, ಕ್ರೋಧಗಳು ಮೂಡಬಹುದು, ಅಹಂಕಾರಗಳು ಮೂಡಬಹುದು, ದ್ವೇಷಗಳು ಮೂಡಬಹುದು, ಅಸೂಯೆ ಮೂಡಬಹುದು, ಅಪಚಾರದ ಅನೇಕ ವಿಚಾರಗಳು ಮೂಡಬಹುದು. ಎಷ್ಟೋ ಸಲ ಮಾಡಬೇಕು ಅಂತ ಅನಿಸಿದ್ರು ಈ ಒಳಗಿರುವಂಥ ದಾರವನ್ನು ಗುರುತಿಸಿಕೊಂಡು, ಇಲ್ಲ ನಾನು ಎಲ್ಲಿವರೆಗೆ ಈ ಜನಿವಾರವನ್ನು ಧರಿಸಿದ್ದೇನೋ ಅದು ರತ್ನತ್ರಯಗಳು, ಈ 3 ತ್ರಯಗಳು ಯಾವುದು? ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ. ಈ 3 ಧಾರಣೆಗೆ 3 ನೂಲುಗಳನ್ನು ನನ್ನ ಕುತ್ತಿಗೆ ಕೊಟ್ಟಿದ್ದಾರೆ. ನಾನು ಜ್ಞಾನಿ ಆಗಬೇಕು, ಅದನ್ನು ಸರಿಯಾಗಿ ತಿಳ್ಕೊಂಡಿರಬೇಕು, ದರ್ಶನ ನನಗೆ ಗೊತ್ತಿರಬೇಕು ಮತ್ತು ಆಚಾರದಲ್ಲಿ ನಾನು ಅದನ್ನು ತರಬೇಕು. ಹಾಗಾಗಿ ನನ್ನ ಕೈಯಲ್ಲಿ ತಪ್ಪಾಗಬಾರ್ದು ಅಂತ ಸ್ವಲ್ಪ ಅದನ್ನು ರಕ್ಷಣೆ ಮಾಡಿಕೊಳ್ತೇನೆ. ಈ ನಿಮ್ಮಲ್ಲಿ ಯಾರು ಇಷ್ಟಲಿಂಗ ಧಾರಣೆ ಮಾಡಿದ್ದೀರಿ ಅವರು ಎಲ್ಲರೂ ಕೂಡ ಭಗವಂತನನ್ನು ನಿಮ್ಮಲ್ಲಿಯೇ ನೀವು ಇಟ್ಟುಕೊಂಡು ಬೆಳಗಿಂದ ಸಂಜೆವರೆಗೆ ನೀವು ಓಡಾಡ್ತೀರಿ. ನನಗೆ ಒಂದು 50 ವರ್ಷಕ್ಕೆ ಹಿಂದೆ ಒಬ್ಬರು ಹೇಳಿದ ನೆನಪಾಯ್ತು. ಅವರು ಆರ್ಮಿಯಲ್ಲಿದ್ದರು, ಭಾಳ ದೊಡ್ಡ ಅವರು ಕರ್ನಲ್ ಆಗಿದ್ದರು, ನಮ್ಮನೆ ಪಕ್ಕದಲ್ಲಿದ್ದರು ಕರ್ನಲ್. ಅವರು ಹೇಳ್ತಿದ್ರು, ನೋಡಿ ನಾನು ಕರ್ನಲ್ ಇದ್ದೇನೆ, ನಾನು ಸೇನೆಯಲ್ಲಿ ಕೆಲಸ ಮಾಡ್ತೇನೆ, ಹಾಗಾಗಿ ನಾನು ಒಂದು ಅಭ್ಯಾಸ ಮಾಡಿದ್ದೇನೆ, ದಿನಾ ಪೂಜೆ ಮಾಡಿ ಇಷ್ಟಲಿಂಗವನ್ನು ದೇವರ ಗೂಡಿನಲ್ಲಿ ಇಟ್ಟು ನಾನು ಮನೆಯಿಂದ ಹೊರಗೆ ಹೋಗ್ತೇನೆ ಅಂತ ಹೇಳಿದರು. ನನಗಾಗ ಭಾಳ ವಿಶೇಷ ಕಂಡಿತ್ತು ಅಲ್ವೇ. ಇಷ್ಟಲಿಂಗಕ್ಕೆ ಯಾವುದೇ ಅಪಚಾರ ಆಗಬಾರ್ದು ಅಂತ ಅವ್ರು ಬುದ್ಧಿವಂತರು ಬೆಳಗಿನ ಇಷ್ಟಲಿಂಗ ದರ್ಶನ ಮಾಡಿ ತಮ್ಮ ದಾರವನ್ನು, ಶಿವಲಿಂಗವನ್ನು, ಇಷ್ಟಲಿಂಗವನ್ನು ಅಲ್ಲಿ ಅದರ ಮಂಟಪಕ್ಕೆ ತೂಗಾಕಿ ಹೋಗ್ತಿದ್ರು ಅಂತ. ಬುದ್ಧಿ ಬೆಳೆದ ಮೇಲೆ ನನಗೆ ತಿಳಿಯಿತು, ಅವರು ಸೈನ್ಯದಲ್ಲೇ ಇರಲಿ, ಆಕಾಶಕ್ಕೆ ರಾಕೆಟಲ್ಲೇ ಹೋಗಲಿ, ಸಮುದ್ರದ ಅಡಿಗೆ ನೀರಿನಲ್ಲೇ ಹೋಗಲಿ, ಇಷ್ಟಲಿಂಗವನ್ನು ಬಿಟ್ಟು ಅವರು ಇರಬಾರ್ದು. ಅದಿದ್ದರೆ ಅವರಿಗೆ ಒಂದು ಹತೋಟಿ ಕೈಯಲ್ಲಿ ಇದ್ದ ಹಾಗೆ, ಅವರ ಮನಸ್ಸಿಗೆ, ಬುದ್ಧಿಗೆ, ಇಂದ್ರಿಯಗಳಿಗೆ ಅದು ಹತೋಟಿ ಇದ್ದ ಹಾಗೆ, ಹಾಗಾಗಿ ಕಡಿವಾಣ ಇದ್ದ ಹಾಗೆ ಅಂಥೇಳಿ ಇದನ್ನು ಎಲ್ಲರೂ ಧರಿಸಬೇಕು. ಯಾವುದೇ ಕಾರಣ ಕೂಡ ನಾಚಿಕೆ ಪಟ್ಕೊಳ್ಬಾರ್ದು, ಸಂಕೋಚ ಪಟ್ಕೊಳ್ಬಾರ್ದು.
ನಾವು ಎಲ್ಲಿ ಹೋಗಲಿ, ಎಲ್ಲಿ ಬರಲಿ, ಯಾವುದೇ ವ್ಯವಹಾರ ಮಾಡಲಿ, ಅದಕ್ಕೆ ನಮ್ಮ ಅಂತರಂಗ ಸಾಕ್ಷಿಯಾಗಿ ಇವೆಲ್ಲ ಪ್ರತ್ಯಕ್ಷ ಸಾಕ್ಷಿಗಳಾಗಿರ್ತವೆ ಅನ್ನುವ ಮಾತನ್ನು ಇಲ್ಲಿ ಹೇಳಿ, ನಾನು ಇನ್ನು ಸುಮಾರು 5 ದಿನ ಇಲ್ಲಿ ನಡೀತದೆ. ನಮ್ಮ ಪೂಜ್ಯ ಶ್ರೀಗಳವರು 5 ದಿನಗಳು ಕೂಡ ಶಾಂತರಾಗಿ ಇಲ್ಲಿ ಕೂತಿರ್ತಾರೆ. ನಾನು ಅನೇಕ ಸಲ ನೋಡಿದ್ದೇನೆ, ಈ 5 ದಿವಸ ಮಹೋತ್ಸವದಲ್ಲಿ ಸಾಕ್ಷಿಯಾಗಿ ಕೊನೆಯವರೆಗೆ ಇರೋರು ಅವರೊಬ್ಬರೇ. ನಾವು ಕೂಡ ಧರ್ಮಸ್ಥಳದಲ್ಲಿ ಇದ್ದರೆ ಮಧ್ಯೆ ಎತ್ಕೊಂಡು ಓಡಿಬಿಡ್ತೇವೆ ನಾವು, ಆದರೆ ಅವರು ಹಾಗಲ್ಲ, 5 ದಿವಸ ಕೂಡ ಪೀಠಸ್ಥರಾಗಿ ಅಲ್ಲೇ ಕೂತಿರ್ತಾರೆ ಮತ್ತು ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸಿ ಧರ್ಮದ ರಕ್ಷಣೆಗೆ ಕಟಿಬದ್ಧರಾಗಿದ್ದಾರೆ. ಅವರಿಗೆ ನಾನು ಇವತ್ತು ನನ್ನ ಗೌರವಗಳನ್ನು ಸಮರ್ಪಿಸಿ, ಅವರು ಮಾಡಿರುವಂಥ ಅನೇಕ ಕಾರ್ಯಗಳು ಅದು ಇನ್ನೂ ವಿಶಾಲವಾಗಿ ಬೆಳೀತಾ ಇದೆ. ಅವರಿಗೆ ನಮ್ಮೆಲ್ಲರ ಹರಕೆ ಇದೆ, ಹಾರೈಕೆ ಇದೆ, ಪ್ರಾರ್ಥನೆ ಇದೆ, ಬೆಂಬಲ ಇದೆ ಅಂಥೇಳಿ ಅವರಿಗೆ ನನ್ನ ಗೌರವಗಳನ್ನು ಸಮರ್ಪಿಸಿ, ಇವತ್ತು ಇಲ್ಲಿ ನಮ್ಮ ತರಳಬಾಳು ಜಗದ್ಗುರುಗಳು ಬಂದಿದ್ದಾರೆ, ಮಹಾ ವಿದ್ವಾಂಸರು. ಮತ್ತು ಅವರ ವಿಜಯವಾಣಿಯ ಲೇಖನವನ್ನು ನಾನು ಓದ್ತೇನೆ. ಇವತ್ತು ಕೇಳಿದರು, ನೀವು ಓದ್ತಿರೋ ಅಂತ ಕೇಳಿದರು. ನಾನು ಹೇಳಿದೆ, ಓದೋದು ಅದು ಮೊದಲು, ಬಾಕಿ ಮತ್ತೆ ಪತ್ರಿಕೆ ಓದೋದು ಅಂತ ಹೇಳಿ. ಅಂತಹ ಮಾನವೀಯ ಮತ್ತು ದೈವಿಕವಾದ ಶಕ್ತಿ, ಅದರ ಜೊತೆಗೆ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅದರ ಮೂಲಭೂತ ಕಾರಣಗಳನ್ನು ತಿಳ್ಕೊಂಡು ಅದನ್ನು ಮನಮಿಡಿಯುವಂತೆ ನಮಗೆ ಹೇಳುವಂಥ ಅವರು ಈ ವೇದಿಕೆಯಲ್ಲಿದ್ದಾರೆ. ಇನ್ನು ಇಲ್ಲಿ ಮಾದಾರ ಚೆನ್ನಯ್ಯ ಮಹಾಸ್ವಾಮಿಗಳಿದ್ದಾರೆ. ಆಮೇಲೆ ಇಲ್ಲಿ ಈಗ ತಾನೇ ವಿಜಯಪುರದ ಶ್ರೀಗಳು ಈಗ ಬಂದು ಹೋಗಿದ್ದಾರೆ. ಆಮೇಲೆ ಇಲ್ಲಿ ಶ್ರೀಗಳು ಅನೇಕ ಜನ ಶ್ರೀಮಾನಿಗೆ ಗೌರವಿಸ್ತಾ ಇದ್ದಾರೆ. ಅವರೆಲ್ಲರನ್ನು ನಾನು ಗುರುತಿಸಿ ಮತ್ತೊಮ್ಮೆ ಆನಂದಪುರದ ಶ್ರೀಗಳಿದ್ದಾರೆ, ಇವ್ರನ್ನೆಲ್ಲ ಮತ್ತೊಮ್ಮೆ ನಾನು ಗೌರವಿಸಿ ಇವತ್ತು ಈ ಉದ್ಘಾಟನೆಯನ್ನು ಭಾಳ ಸಂತೋಷದಿಂದ ಮಾಡಿದ್ದೇನೆ. ಬಹುಶಃ ನನ್ನನ್ನು ಗುರುಗಳು ಪರೀಕ್ಷೆ ಮಾಡಿದ್ದಾರೆ, ಇವರ ಹಸ್ತಗುಣ, ಉದ್ಘಾಟನೆಯ ಲಕ್ಷಣ ಹೇಗಿದೆ ಅಂತ ನೋಡಬೇಕು ಅಂತ ಪೂಜ್ಯರು ಬಯಸಿರಬೇಕು. ಹಾಗಾಗಿ ನಾನು ಖಂಡಿತವಾಗಿ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತೇನೆ, ನನ್ನ ಹಸ್ತಗುಣ ಅದು ಹೇಗೆ ಇರಲಿ. ಈ ಕೆಲವು ಸಲ ಅಮೃತ ಹಸ್ತದಿಂದ ಅಂತ ಬರೆದು ಹೋಗಿರ್ತಾರಂತೆ, ಕೆಲವು ಪಡ್ಡೆ ಹುಡುಗರು ಹೋಗಿ ತೆಗೆದು ಬಿಡ್ತಾರಂತೆ. ಅದರಿಂದ ನಾನು ಇವತ್ತು ಖಂಡಿತವಾಗಿ ನನ್ನ ಹಸ್ತ ಅಮೃತ ಹೌದಲ್ಲೋ ಗೊತ್ತಿಲ್ಲ, ಆದರೆ ಪೂಜ್ಯರ ಒಂದು ಸಾನ್ನಿಧ್ಯ, ಅವರ ದೈವಿಕತೆ ಮತ್ತು ಅವರ ಪ್ರಾರ್ಥನೆಯಿಂದ ಈ ನಾಡಿಗೆ ಕಲ್ಯಾಣವಾಗಲಿ. ವಿಶೇಷವಾಗಿ ಶಿವಮೊಗ್ಗ ನಗರಕ್ಕೆ ಶ್ರೀಮಾನ್ ಯಡಿಯೂರಪ್ಪನವರು ಮಾಡಿದಂಥ ಸೇವೆ ನಾನು ಪ್ರತಿ ಬಾರಿ ಬಂದಾಗಲೂ 50 ವರ್ಷದಿಂದ ನಾನು ಇದನ್ನು ಗಮನಿಸಿ ಪ್ರಗತಿಯನ್ನು ಗಮನಿಸಿದ್ದೇನೆ.